ಜಪಾನ್ನ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲನೇ ಬಾರಿಗೆ ನವಗ್ರಹವನ್ನ ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ನಿಮಗೆ ಜಪಾನಿನ ಇಬಾರಕಿ ಬಾಂದೋ ಅನ್ನೋ ಜಾಗದಲ್ಲಿ ಇರುವ ಶ್ರೀರಾಮ ಮಂದಿರವನ್ನ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ಇಲ್ಲಿ ಶ್ರೀರಾಮನ ವಿಗ್ರಹ ಜೊತೆಗೆ ಸಾಕಷ್ಟು ನಮ್ಮ ಹಿಂದೂ ದೇವರ ವಿಗ್ರಹಗಳು ಇಲ್ಲಿ ಇದೆ. ಈ ರಾಮ ಮಂದಿರ ಟೋಕಿಯೋದಿಂದ ಸುಮಾರು 40-45 ಕಿಲೋಮೀಟರ್ ದೂರದಲ್ಲಿ ಇದೆ. ಹಾಗೇನೆ ಅಲ್ಲಿಗೆ ತಲುಪೋದಕ್ಕೆ ಟ್ರೈನ್ ಸೌಲಭ್ಯಗಳು ಸಹ ಇದೆ. ಹಾಗೇನೆ ಇಲ್ಲಿ ಶಿವಲಿಂಗ, ನಂದಿ, ಹಾಗೇನೆ ಆಂಜನೇಯ ಸ್ವಾಮಿಯ ವಿಗ್ರಹಗಳನ್ನು ಕೂಡ ಇಲ್ಲಿ ಸ್ಥಾಪಿಸಿದ್ದಾರೆ. ಜಪಾನಲ್ಲಿ ಸಾಕಷ್ಟು ಹಿಂದೂ ದೇವಾಲಯಗಳಿದೆ, ಆದರೆ ಯಾವ ದೇವಾಲಯಗಳಲ್ಲೂ ನಮ್ಮ ನವಗ್ರಹಗಳನ್ನ ಸ್ಥಾಪನೆ ಮಾಡಿಲ್ಲ. ಹಾಗಾಗಿ ಭಕ್ತಾದಿಗಳು ಮತ್ತೆ ಸ್ವಯಂ ಸೇವಕರು ಎಲ್ಲರೂ ಸೇರಿ ಈ ದೇವಾಲಯದಲ್ಲಿ ನವಗ್ರಹವನ್ನ ಸ್ಥಾಪನೆ ಮಾಡೋಣ ಅಂತ ಹೇಳಿ ನಿರ್ಧರಿಸಿದ್ರು. ಅದೇ ನಿಟ್ಟಿನಲ್ಲಿ ಇಲ್ಲಿ ನವಗ್ರಹವನ್ನ ಸ್ಥಾಪನೆ ಮಾಡೋದಕ್ಕೆ ಸ್ವಲ್ಪ ಜಾಗವನ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ಭೂಮಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಇವರು ಪೂಜೆಗೆ ಎಲ್ಲಾನು ತಯಾರಿನ ಮಾಡ್ತಾ ಇದ್ದಾರೆ. ಜಪಾನ್ನ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲನೇ ಬಾರಿಗೆ ನವಗ್ರಹವನ್ನ ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. 2025ನೇ ಇಸ್ವಿಯ ಏಪ್ರಿಲ್ ತಿಂಗಳ 29 ಮತ್ತು 30ನೇ ತಾರೀಕಿನಂದು ಈ ಶ್ರೀರಾಮ ಮಂದಿರ ದೇವಾಲಯದಲ್ಲಿ ನವಗ್ರಹಗಳ ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಭಾರತದಿಂದ, ಅದೇ ನಮ್ಮ ಬೆಂಗಳೂರಿನಿಂದ ಸುಪ್ರಸಿದ್ಧ ಪುರೋಹಿತರನ್ನ ಇಲ್ಲಿ ಕರೆಸಲಾಗ್ತಾ ಇದೆ. ಅವರು ಆಗಮಶಾಸ್ತ್ರಗಳ ಪ್ರಕಾರ ಇಲ್ಲಿ ನವಗ್ರಹಗಳ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಹಾಗಾಗಿ ಜಪಾನಲ್ಲಿ ನೆಲೆಸಿರುವಂತ ಎಲ್ಲರೂ ಮತ್ತು ಅದೇ ಸಮಯದಲ್ಲಿ ಜಪಾನ್ನ ನೋಡೋದಕ್ಕೆ ಬಂದಿರುವಂತಹ ವೀಕ್ಷಕರು ತಮ್ಮ ದಿನವನ್ನು ಬಿಡುವು ಮಾಡಿಕೊಂಡು ಆ ದಿನದಂದು ಶ್ರೀರಾಮ ಮಂದಿರಕ್ಕೆ ಬಂದು ನವಗ್ರಹಗಳ ಮತ್ತು ದೇವರ ಆಶೀರ್ವಾದ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಇನ್ನು ಶಿಲೆ ಮತ್ತು ಶಿಲ್ಪಿಯ ಬಗ್ಗೆ ಹೇಳೋದಾದ್ರೆ, ಇದು ನಮ್ಮ ಕರ್ನಾಟಕದ ಕೃಷ್ಣಶಿಲೆಯಲ್ಲಿ ಕೆತ್ತಲಾಗಿದ್ದು, ಶಿಲ್ಪಿಗಳು ನಮ್ಮ ಕರ್ನಾಟಕದ ಉಡುಪಿ ಮೂಲದವರಾಗಿದ್ದಾರೆ. ಹಾಗಾಗಿ ನಮ್ಮ ಕನ್ನಡಿಗರಿಗೆ ಇದೊಂದು ಹೆಮ್ಮೆ ಪಡುವಂತಹ ವಿಷಯ ಅಂತ ಹೇಳಿದ್ರೆ ತಪ್ಪಾಗಲಾರದು. कर्पूर महानिरांतरं कर्पूर महानिरांतरांतर मध्यविद्यासमनीयं समर्पयामि रक्षांधारयामि नमस्करोमि ओम नमस्करोमि ओम क्षीरसागर संभूतस्कार परिसागर मायतम गणेश प्रतिवर्धनम अस्य श्री महागणपति देवताभ्यो नमः. ಟಚ್ ಮಾಡ್ತೀವಿ, ಆ್ಯಕ್ಚುಲಿ ಸ್ಪರ್ಶಿಸ್ತೀವಿ, ಇದು ಕೆತ್ತದಲ್ಲ, ಸ್ಪರ್ಶಿಸ್ತೀವಿ. ಸ್ಪರ್ಶಿಸಾದ್ಮೇಲೆ ಅದಕ್ಕೆ ನೋವಾಗಬಾರ್ದು ಅಂತ ಹಾಲು ಹಾಕ್ತೀವಿ. ತುಪ್ಪ ಗಿಪ್ಪ ಎಲ್ಲ ಹಾಕಬೇಕು, ಅದೆಲ್ಲ ಇದು ಬೇಡ, ಹಾಲು ಅಷ್ಟೇ ಹಾಕ್ತೀವಿ. ಹಾಲು ಹಾಕಿ ಹತ್ತಲ್ಲಿ ಇಲ್ಲಿ ಕಾಪರ್ ಕಾಯಿನ್ ಕಂಡಕ್ಟರು ಅದನ್ನು ಹಾಕಿಬಿಟ್ಟು ಅದಕ್ಕೆ ನಡೀತಾ ಇರ್ತಾರೆ. ಆಯಿತಾ? ಈಗ ಅಕ್ಷರ ತಗೊಳ್ಳಿ, ಕೈಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭದ್ರಂಗರ್ಣೇ ವಿಶೃಣುಯಾಮ ದೇವಾಃ ಭದ್ರಂ ಪಶ್ಯೇರ್ಮಾಕ್ಷಿಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟವಾಸುಕಂ ಸಸ್ತಾನೋಭಿಃ ಯಶೇಮ ದೇವಹಿತಂ ಯದಾಯುಃ ಸ್ವಮೇವ ಸ್ಯಾತ್. ಅಸ್ಯ ಶ್ರೀ ಮಹಾಗಣಪತಿ ದೇವತಾಭ್ಯೋ ನಮಃ. ಮಹಾಲಕ್ಷ್ಮ್ಯಸ್ತಲಕ್ಷ್ಮೀಬುದ್ಧಿಶ್ಚ. ಓಂ ನಮಸ್ತೆ ಗಣಪತಯೇ. त्वमेव प्रत्यक्षं तत्त्वमसि, त्वमेव केवलं कर्तासि, त्वमेव केवलं दर्तासि, त्वमेव केवलं हर्तासि, त्वमेव सर्वं कल्विदं ब्रह्मासि, त्वं साक्षादात्मोऽसि नित्यं तदं वच्मि सत्यं वच्मि.
ಚೂರೇ ಹಾಲಾಗಿ ಬನ್ನಿಪ್ಪ ತೊಗೊಂಡ್ರ ವಿಡಿಯೋ ಫೋಟೋ ಏನೋ ಒಂದು ಓಕೆ ನಾನು ಚೂರೇ ಹಾಲೇ ಮಾರ್ರೆ. ಗೋ ಮಗ. ಅವರೇ ಕೊಡು. ಆಮೇಲೆ ಸರ್ ಹಾಲಲ್ಲಿ ಸಾಕು ಸಾಕು. ಈ ಕಾಲು ಹುಷಾರು. ನಿಧಾನಕ್ಕೆ. ರಾಘವೇಂದ್ರ ಬರಬೇಕು. ಎಲ್ಲರೂ ಭೂಮಿಯನ್ನ ಸ್ವಲ್ಪ ಅಗ್ದು ಹಾಗೇನೆ ಭೂಮಿಗೆ ಸ್ವಲ್ಪ ಹಾಲನ್ನ ಹಾಕಿ ಈ ರೀತಿಯಾಗಿ ಸರಳವಾದ ಭೂಮಿ ಪೂಜೆಯನ್ನ ಮಾಡಿ ಮುಗಿಸಿದ್ವಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು.